ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡಿ ಕೆ ಸ್ಟಿಚಿಂಗ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸು ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಮೊದಲನೇದಾಗಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದೇ ಥರ ನನಗೆ ಇನ್ನೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಈಗ ನಾನು ಕೂಡ ಟೈಲರಿಂಗು ಎಲ್ಲೂ ಹೋಗಿ ಕಲ್ತಿಲ್ಲ. ನಾನು ಯೂಟ್ಯೂಬ್ ನೋಡೇ ಕಲ್ತಿರೋದು. ಮ್ಯಾರಿಡ್ ಆದಮೇಲೆ ಮನೇಲಿ ಸುಮ್ಮನೆ ಕೂತಿರುವಾಗ ಒಂಥರ ಇಷ್ಟ, ಟೈಲರಿಂಗ್ ಕಲಿಬೇಕು, ನನ್ನ ಬಟ್ಟೆ ನಾನೇ ಸ್ಟಿಚ್ ಮಾಡಿ ಹಾಕಬೇಕು ಅಂತ ಒಂದು ಆಸೆಯಿಂದ ಹೋಗಿರೋದಷ್ಟೇ. ಸ್ಟಾರ್ಟಿಂಗ್ ಒಂದು 4 ತಿಂಗಳು ಹೋಗಿದ್ದೆ, ಆದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಫ್ರೆಂಡ್ಸ್. ಆದರೆ ಅವ್ರ ಹತ್ರ ಅಷ್ಟೇನು ಚೆನ್ನಾಗಿ ನನಗೆ ಕಲಿಯೋಕ್ಕಾಗಿಲ್ಲ. ನಾನು ಮೇಯ್ನಾಗಿ ಹೇಳಬೇಕು ಅಂದರೆ ಟೈಲರಿಂಗ್ ಕಲ್ತಿರೋದು ಯೂಟ್ಯೂಬ್ನಿಂದ ತುಂಬಾ ಚೆನ್ನಾಗಿ. ಇಷ್ಟು 15 ವರ್ಷ ಆಯಿತು ನಾನು ಟೈಲರಿಂಗ್ ಮಾಡ್ತಾ ಇರೋದು. ಯೂಟ್ಯೂಬ್ ಸ್ಟಾರ್ಟಿಂಗ್ ಬಂದಾಗ ಟೈಲರಿಂಗು ಅದರಲ್ಲಿ ಸುಮಾರು ವೀಡಿಯೋಗಳು ಬರ್ತಾಯಿತ್ತಲ್ಲ, ಅದನ್ನು ನೋಡಿ ಟೈಲರಿಂಗ್ ಕಲ್ತಿರೋದು. ಈಗ ಒಂದು ಪ್ರೈವೇಟಲ್ಲಿ ನಾವು ಒಂದು ಕೆಲಸಕ್ಕೆ ಹೋದರೂ ಸಹ 10,000ದಿಂದ 12,000 ಸಂಬಳ ಕೊಡ್ತಾರೆ. ನಾನು ಕೂಡ ಹೋಗಿದ್ದೀನಿ. ಆದರೆ ನಾವು ಸ್ವಂತ ಈ ಟೈಲರಿಂಗ್ ಬಿಸ್ನೆಸ್ ಕಲಿಯೋದ್ರಿಂದ ನಮ್ಮ ಮನೇಲಿ ಮಕ್ಕಳನ್ನೂ ನೋಡ್ಕೋಬೋದು, ಹಾಗೆಯೇ ನಮ್ಮ ಖರ್ಚಿಗೆ ಬೇಕಾಗಿರೋ ದುಡ್ಡು ಕೂಡ ಸಂಪಾದನೆ ಮಾಡ್ಕೋಬೋದು. ಈಗ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ತಿಂಗಳಿಗೆ ಈಗ ಬೇರೆ ಕಡೆ ಹೋದರೆ ನಮಗೆ 10,000, 12,000, 15,000, ಜಾಸ್ತಿ ಅಂದರೆ 15,000 ಫ್ರೆಂಡ್ಸ್ ಅಷ್ಟೇ ಕೊಡೋದು. ಆದರೆ ಈಗ ನಾನು ತಿಂಗಳಿಗೆ ಏನಿಲ್ಲ ಅಂದರೂ ಸೀಸನಲ್ಲಿ 25,000ದಿಂದ 35,000 ತನಕನೂ ದುಡಿತಾ ಇದ್ದೀನಿ. ಅನ್ಸೀಸನಲ್ಲಿ ಮಳೆಗಾಲದಲ್ಲಿ ಒಂದು 2 ತಿಂಗಳು ಸ್ವಲ್ಪ ಡೌನ್ ಇರುತ್ತೆ. ಅದು ಬಿಟ್ಟರೆ ಇನ್ನು ಎನಿ ಟೈಮ್ ನಮಗೆ ಕೆಲಸ ಇದ್ದೇ ಇರ್ತದೆ. ನಾನು ಯೂಟ್ಯೂಬ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಯೂಟ್ಯೂಬ್ ಇರಲಿಲ್ಲ ಅಂದರೆ ನಿಜವಾಗ್ಲೂ ನಾನು ಟೈಲರಿಂಗ್ ಕಲಿತಾನೇ ಇರಲಿಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಪ್ಲೈನ್ ಬ್ಲೌಸ್ ಇದೆ ನೋಡಿ. ಇದನ್ನು ಯಾವ ಥರ ಪ್ಲೈನ್ ಬ್ಲೌಸನ್ನು ಕಟ್ ಮಾಡೋದು ಅಂತ ನೋಡೋಣ. ನಾನು ಇನ್ನು ಮುಂದಕ್ಕೆ ಒಳ್ಳೆ ವೀಡಿಯೋಗಳನ್ನ ಮಾಡ್ತೀನಿ. ನೀವು ಕೂಡ ಸಪೋರ್ಟ್ ಮಾಡಬೇಕು. ನನಗೆ ಏನೆಲ್ಲ ಗೊತ್ತು, ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಪ್ಲೇನ್ ಬ್ಲೌಸು ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಇದರಲ್ಲೇ ಅಳತೆ ಯಾವ ಥರ ತಗೋಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈಗ ಕಟ್ಟಿಂಗ್ ಮಾತ್ರ ಮಾಡ್ತಾಯಿದ್ದೀನಿ. 32 ಸುತ್ತಳತೆ ಎದೆ ಸುತ್ತಳತೆಯ ಬ್ಲೌಸು ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ಮೊದಲು ಬಟ್ಟೆನ ಈ ಥರ ಹಾಕೋಬೇಕು. ಮೊದಲು ನಾವು ಯಾವ ಸೈಜೇ ಆಗಲಿ ಮೊದಲು ನಾವು ಸ್ಲೀವನ್ನು ಕಟ್ ಮಾಡ್ಕೋಬೇಕು. ಸ್ಲೀವ್ ಆದಮೇಲೆ ನಮಗೆ ಬೇರೆ ಫ್ರಂಟ್ ಪಾರ್ಟ್ ಆದರೂ ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು. ಸ್ಲೀವು ಆಮೇಲೆ ಬ್ಯಾಕ್ ಪಾರ್ಟು ಅದು ಒಂಚೂರು ಬಟ್ಟೆ ಹೆಚ್ಚು ಕಮ್ಮಿ ಆದರೆ ನಮಗೆ ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಫಸ್ಟು ಸ್ಲೀವ್ ಕಟ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ಬ್ಯಾಕ್ ನೆಕ್ಕನ್ನು ಕಟ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಸ್ಲೀವನ್ನು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಬಟ್ಟೆನ ಫೋಲ್ಡ್ ಮಾಡಿದ್ದೀನಿ ನೋಡಿ. ಇದು 80 ಸೆಂಟಿಮೀಟ್ರ್ ಇದೆ ಫ್ರೆಂಡ್ಸ್. 32 ಸೈಜು ಎದೆ ಸುತ್ತಳತೆ ಇದೆ. ಇಲ್ಲಿ ಈ ಥರ 4 ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕರೆ ಬಂದಿದೆಯಲ್ಲ ಈ ಥರ ಇಟ್ಕೋಬೇಕು. ರೆಡಿ ಅಳತೆ 7.5 ಇದೆ. ನಾನಿಲ್ಲಿ 7.5 ಪ್ಲಸ್ 2 ಇಂಚು ಎಕ್ಸ್ಟ್ರಾ ತಗೋಬೇಕು, 9.5 ತಗೋಬೇಕು. ಯಾಕೆಂದರೆ ಇಲ್ಲಿ ನಾವು ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ತೀವಿ ನೋಡಿ. 1.5 ಇಂಚಿಗೆ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡಬೇಕು. ಇನ್ನು ಅರ್ಧ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಹೋಗುತ್ತೆ. ಅದಕ್ಕೆ 9.5 ಇಂಚು ತಗೋತಾ ಇದ್ದೀನಿ ನೋಡಿ. 7.5 ಪ್ಲಸ್ 2 ಇಂಚು 9.5.
ಆಮೇಲೆ ಇಲ್ಲಿಂದ ನಮ್ಮ ಹಾರ್ಮೋಲ್ ಸುತ್ತಳತೆ ಇದೆಯಲ್ವ, ಅದಕ್ಕೆ 2.25 ಇಂಚಷ್ಟು ಕೆಳಗಡೆ ಇಳಿಸ್ಕೊಳ್ಳೋಣ. ನಂತರ ಅಳತೆ ಬ್ಲೌಸಲ್ಲಿ 7 ಇಂಚಿದೆ, 7 ಇಂಚಿಗೆ ಆರ್ಮೋಲ್ ಅಳತೆ 7 ಇಂಚಿದೆ. ಇಲ್ಲಿ ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಆಮೇಲೆ ಕೆಳಗಡೆ ಸುತ್ತಳತೆ ಇಲ್ಲಿ 4.25 ಇಂಚಿದೆ, ಎಕ್ಸ್ಟ್ರಾ 4.25 ಪ್ಲಸ್ 1.5 ಇಂಚ್ ಕೊಟ್ಟಿದ್ದೀನಿ. ಈಗ ಇಲ್ಲಿ ಇದನ್ನು 7.25 ಇದೆಯಲ್ಲ, 7.25ಗೆ ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ಕ್ರಾಸಾಗಿ ಬಂದು ಎಸ್ ಟೈಪಲ್ಲಿ ಒಂಥರ ಎಸ್ ಥರ ಬರುತ್ತೆ. ಈ ಥರ ಶೇಪ್ ಕೊಡಬೇಕು. ಆಮೇಲೆ ಇದನ್ನು ಈ ಥರ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡೋಣ. ಈ ಥರ ಇಲ್ಲಿ ಕ್ರಾಸ್ ಇದೆಯಲ್ಲ, ಸ್ಲೀವ್ ಕಟ್ ಮಾಡುವಾಗ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ನಮಗೆ ನೀಟಾಗಿ ಕ್ರಾಸ್ ಬರಲ್ಲ. ಇಲ್ಲೊಂದು ನಾಟ್ ಹಾಕೊಳ್ಳೋಣ, ಸೆಂಟ್ರು ಕರೆಕ್ಟಾಗಿ ಗೊತ್ತಾಗೋಕ್ಕೆ. ಆಮೇಲೆ ಇಲ್ಲಿ ಫ್ರಂಟಲ್ಲಿ ಇದು ಫ್ರಂಟ್ ಪಾರ್ಟಿಗೆ ಬರುತ್ತೆ, ಫ್ರಂಟಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಅಲ್ಲಿಗೆ ಬರುತ್ತೆ. ಒಂದು 1/4 ಇಂಚಷ್ಟು ಈ ಥರ ತಗೊಂಡು 1/4 ಇಂಚಷ್ಟು ಈ ಥರ ಒಳಗಡೆಯಿಂದ ಕಟ್ ಮಾಡ್ಕೊಂಡು ಹೋಗಬೇಕು. ಆವಾಗ ರಿಂಕಲ್ಸ್ ಬರಲ್ಲ. ಇಲ್ಲೂ ಒಂದು ಮಾರ್ಕ್ ಮಾಡ್ಕೋಬೇಕು. ಓಕೆ, ಈಗ ಸ್ಲೀವ್ ಆಗಿದೆ. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟು ನಾವೀಗ ಇಲ್ಲಿ ಸ್ಲೀವ್ ಕಟ್ ಮಾಡಿದ್ದೀವಲ್ಲ, ಸ್ಲೀವ್ ಕಟ್ ಮಾಡಾದ್ಮೇಲೆ ಈ ಥರ ಬಟ್ಟೆ ಇದೆ. ನಮಗೀಗ 32 ಸುತ್ತಳತೆ ಆಗಿದ್ದರಿಂದ ಬಟ್ಟೆ ಕಡಿಮೆ ಸಾಕು. ಈ ಥರ ಫೋಲ್ಡ್ ಮಾಡ್ಕೊಳ್ಳೋ. ಬಟ್ಟೆ ಜಾಸ್ತಿ ಎದೆ ಸುತ್ತಳತೆ ಜಾಸ್ತಿ ಆದಷ್ಟು ನಾವು ಬಟ್ಟೆನ ಚೇಂಜ್ ಮಾಡಬೇಕಾಗುತ್ತೆ. ಒಂದೇ ಥರ ಫೋಲ್ಡ್ ಮಾಡಿ ಕಟಿಂಗ್ ಮಾಡೋಕ್ಕಾಗಲ್ಲ. ಆ ಥರ ಮಾಡುವಾಗ ನಮಗೆ ಬಟ್ಟೆ ಕಡಿಮೆ ಬರುತ್ತೆ. ಕಡಿಮೆ ಸೈಜ್ನವ್ರಿಗೆ ಒಂಥರ ಮಾಡ್ಕೋಬೇಕು, ಅದು ನಾವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಇದು ಕಡಿಮೆ ಸೈಜ್ ಇದೆಯಲ್ಲ, ಹಂಗಾಗಿ ನಮಗೆ ಈ ಥರ ಹಾಕ್ಕೋಬೋದು. ದಪ್ಪಕ್ಕಿರೋರಾದರೆ ಇದು ಸಾಕಾಗಲ್ಲ. 8.25 ಇದೆ, ಅವರ ಬಾಡಿ ಮೆಷರ್ಮೆಂಟ್ 8.25 ಇದೆ. ನಾನಿಲ್ಲಿ 10 ಇಂಚಿಗೆ ತಗೋತೀನಿ. ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ 10 ಇಂಚು ಮಾರ್ಕ್ ಮಾಡಾಗಿದೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಟ್ ಮಾಡಾಗಿದೆ. ಇಲ್ಲಿ ಕರೆಕ್ಟಾಗಿದೆಯಾ ನೋಡ್ಕೋಬೇಕು, ಒಂದೇ ಸಮ ಇರಬೇಕು. ಇಲ್ಲಿ ಕಟ್ ಮಾಡಿದ್ದೀನಿ. ಅವರ ಬ್ಯಾಕ್ ಲೆಂತ್ ಇದೆಯಲ್ಲ, ಬ್ಯಾಕ್ ಪಾರ್ಟ್ ಇದೆಯಲ್ಲ, ಬ್ಯಾಕ್ ಪಾರ್ಟ್ 13 ಇಂಚಿದೆ. 13 ಇಂಚ್ ಇದ್ದಾಗ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಕೊಡಬೇಕು. ಒಂದು ಲೈನಿಂಗ್ ಬ್ಲೌಸಲ್ಲಾದರೆ 1 ಇಂಚ್ ಎಕ್ಸ್ಟ್ರಾ ಕೊಡಬೇಕು. ಇಲ್ಲಿ 2 ಇಂಚು ಜಾಸ್ತಿ ಕೊಡಬೇಕು, ಯಾಕೆಂದರೆ ನಾವಿಲ್ಲಿ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ತೀವಲ್ಲ ಅದಕ್ಕೆ. 13 ಇದ್ದಾಗ ನಾನಿಲ್ಲಿ 15 ಕೊಡ್ತೀನಿ. 15 ಕೊಟ್ಟಿದ್ದೀನಿ. ಈ ಥರ ಒಂದು ಲೈನ್ ಹಾಕ್ಕೊಳ್ಳೋಣ. ಆಮೇಲೆ ಈ ಥರ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ. ಈಗ ಇದು ಬ್ಯಾಕ್ ಪಾರ್ಟು ನಾವೀಗ ಅಳತೆ ತಗೊಂಡಿರೋದು 15 ಇಂಚಿಗೆ ಅಳತೆ ತಗೊಂಡಿದ್ದೀವಿ. ಕೆಳಗಡೆ ಬಂದಿದೆಯಲ್ಲ, ಇದೀಗ ಫ್ರಂಟ್ ಪಾರ್ಟಿಗೆ ನಾವು ಅಳತೆ ತಗೋಬೇಕು. ಈ ಥರ ಯಾಕೆ ಹಾಕ್ಕೊಂಡಿದ್ದು ಅಂದರೆ, ಇಲ್ಲಿ ನಾವೀಗ ಕಟ್ ಮಾಡುವಾಗ ಇಲ್ಲಿ ಶೋಲ್ಡರ್ ಕಟ್ ಬರಲ್ಲ, ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಪ್ಲೈನ್ ಬ್ಲೌಸನ್ನು ಸ್ಟಿಚ್ ಮಾಡುವಾಗ, ಕಟಿಂಗ್ ಮಾಡುವಾಗ ಈ ಥರನೇ ಇಟ್ಕೋಬೇಕು. ಇಲ್ಲಿ ಶೋಲ್ಡರ್ ಕಟ್ ಮಾಡೋಕ್ಕೆ ಹೋಗ್ಬಾರ್ದು. ಯಾವ ಥರ ಅಂತ ಹೇಳ್ತೀನಿ. ಇಲ್ಲಿ ಎದೆ ಸುತ್ತಳತೆ ಶೋಲ್ಡರ್
ಅಂದರೆ ಭುಜ 5 ಇಂಚ್ ತಗೋತಾ ಇದ್ದೀನಿ, ಅವ್ರಿಗೆ ಅಷ್ಟೇ ಸಾಕು. 5 ಇಂಚು ಧಾರಾಳವಾಗಿ ಸಾಕು. 5.5 ತಗೊಂಡ್ರೆ ಶೋಲ್ಡರ್ ಕೆಳಗಡೆಗೆ ಜಾರೋಗುತ್ತೆ. ಇಲ್ಲಿ 5 ಇಂಚ್ ತಗೊಂಡಾಗ ಆರ್ಮೋಲ್ 4.5 ತಗೋಬೇಕು, ಕರೆಕ್ಟಾಗಿರುತ್ತೆ. ಯಾವುದೇ ಬ್ಲೌಸ್ಗಾದರೂ ಇಲ್ಲಿ ನಾವು 5 ತಗೊಂಡಾಗ ಇಲ್ಲಿ 4.5 ತಗೋಬೇಕು, ಇಲ್ಲ 5.5 ತಗೊಂಡ್ರೆ ಇಲ್ಲಿ 5 ತಗೋಬೇಕು. ಇಲ್ಲೂ ಕೂಡ ಕರೆಕ್ಟಾಗಿ 5 ಇಂಚ್ ಇದೆಯಾ ಅಂತ ನೋಡ್ಕೋಬೇಕು. ಆಯಿತು. ಈಗ ಇಲ್ಲಿಂದ 1.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ಬಂದು ಈ ಥರ ಕ್ರಾಸಾಗಿ ಹೋಗಬೇಕು. ಅತಿ ಮೇಲ್ಗಡೆಯಿಂದ ಹೋಗಬಾರ್ದು, ಅತಿ ಕೆಳಗಡೆಯಿಂದನೂ ಹೋಗಬಾರ್ದು. ಇಲ್ಲಿ 1.25 ಇಂಚಿಗೆ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ಈ ಥರ ಹೋಗಬೇಕು. ಈಗ ನೆಕ್ ವಿಡ್ತು, ಇದು ಕತ್ತಿನ ಆಗಲ್ಲ, ನೆಕ್ ವಿಡ್ತ್ ಅಂತ ಹೇಳ್ತೀವಿ. ಇಲ್ಲಿ ನಾನು 1.25 ಇಂಚ್ ತಗೋತಾ ಇದ್ದೀನಿ, ಯಾಕಂದರೆ ಅವರು ಜಾಸ್ತಿ ದಪ್ಪ ಇಲ್ಲ, ಸಣ್ಣಕ್ಕಿದ್ದಾರೆ. ಅವ್ರ ಅಳತೆ ಬ್ಲೌಸಲ್ಲೂ ಕೂಡ ಅಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ 1.25 ಇದೆ. ಈಗ 3.25 ಇಂಚ್ ಇದೆಯಲ್ಲ, ಈ ಸ್ಟಿಚ್ ಮಾಡೋವಾಗ 2.25 ಇಂಚಿಗೆ ಬರುತ್ತೆ. ಈಗ ಹಿಂದ್ಗಡೆ ನಾವು ಎಷ್ಟು ತಗೋಬೇಕು ಅಂತ ನೋಡೋಣ. ನೆಕ್ ವಿಡ್ತು ಬ್ಲೌಸ್ ಹಿಂದ್ಗಡೆ ಪಾಟನ ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿ ತನಕ ಅಳತೆ ಮಾಡೋಣ. ಇಲ್ಲಿ 4.25 ಇಂಚ್ ಬಂದಿದೆ. 4.25 ಇಂಚನ್ನು ಅದೇ ಥರ ಇಲ್ಲಿ ನಾವಿಲ್ಲಿ 2 ಇಂಚ್ ತಗೊಂಡಿದ್ದೀವಲ್ಲ, 1.5 ಇಂಚು ಕೆಳಗಡೆ ಫೋಲ್ಡ್ ಮಾಡೋಕ್ಕೆ 1.5 ಇಂಚು, ಇನ್ನು ಅರ್ಧ ಇಂಚು ಇಲ್ಲಿ ಮೇಲ್ಗಡೆ ಫೋಲ್ಡ್ ಮಾಡೋಕ್ಕೆ. ಹಾಗಾಗಿ ನಾವಿಲ್ಲಿ 1.5 ಇಂಚನ್ನು ಈ ಥರ ಮಾರ್ಕ್ ಮಾಡಿಕೊಂಡು ನಾವೀಗ ಇದರಲ್ಲಿ 4.25 ಇಂಚು ಅಳತೆ ತಗೊಂಡಿದ್ದೀವಲ್ಲ, ಕರೆಕ್ಟಾಗಿ 4.25 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿಗೆ ಕಟ್ ಮಾಡಿಕೊಂಡ್ರೆ ಇನ್ನೂ ಒಂಚೂರು ಕೆಳಗಡೆ ಏನಾಗುತ್ತೆ, ಡೀಪ್ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ 4.25 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ 1/4 ಇಂಚು ಮೇಲಕ್ಕೆ ಇಟ್ಕೊಳ್ಳಿ. ಹಿಂಗೆ 1/4 ಇಂಚು ಮೇಲಕ್ಕಿಟ್ಟು ಈ ಥರ ಮಾರ್ಕ್ ಮಾಡಿ. ಈಗ ನಾವು ಇಲ್ಲಿ ಕಟ್ ಮಾಡ್ಕೋಬಾರ್ದು, ಇಲ್ಲಿ ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ 1.25 ಇಂಚ್ ಕೊಟ್ಟಿದ್ದೀವಲ್ಲ, ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಆವಾಗ ಹಿಂದ್ಗಡೆ ನೀಟಾಗಿ ಅಗಲಕ್ಕೆ ನೀಟಾಗಿ ನಾವು ಸ್ಟಿಚ್ ಮಾಡುವಾಗ ಬ್ಲೌಸು ವೇರ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಆದಮೇಲೆ ಇಲ್ಲೂ ಕೂಡ ನಾವಿಲ್ಲಿ ಯಾವ ಥರ ತಗೊಂಡಿದ್ದೇವೆ ಅದೇ ಥರ ಇಲ್ಲಿ 1/4 ಇಂಚಿಗೆ ತಗೋಬೋದು. ಈ ಥರ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಬರಲ್ಲ ಇದು, ನೀವು ಪೇಪರಲ್ಲಿ ಈ ಥರನೇ ಮಾರ್ಕ್ ಮಾಡಿ ಅಭ್ಯಾಸ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಆಗಿದೆ. ಈಗ ಏನು ಮಾಡೋಣ ಅಂದರೆ ಇದನ್ನು ಈ ಥರ ಇಟ್ಕೊಳ್ಳೋಣ. ಈ ಥರ ಇಟ್ಕೊಂಡು ಈಗ ಫ್ರಂಟ್ ಪಾರ್ಟು ನಾವೀಗ ಅಳತೆ ತಗೋಬೇಕು. ಬ್ಯಾಕ್ ಪಾರ್ಟು ರೆಡಿ ಅಳತೆ 13 ಇಂಚಿದ್ದು, ಫ್ರಂಟ್ ಪಾರ್ಟು ರೆಡಿ ಅಳತೆ ಬ್ಲೌಸಲ್ಲಿ ಅವ್ರ ಅಳತೆ ಬ್ಲೌಸಲ್ಲಿ 14 ಇಂಚಿದೆ. ರೆಡಿ ಅಳತೆ ಬ್ಲೌಸಲ್ಲಿ 14 ಇಂಚಿದೆ. ಆಗ ನಾವಿಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು, 16 ಇಂಚ್ ತಗೋಬೇಕು. ಕರೆಕ್ಟಾಗಿ 16 ಇಂಚಿದೆ, ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬಂದಿದೆ. ಇದು ಕಟ್ ಮಾಡಿ ತೆಗಿಯೋಣ. ಈಗ ಶೋಲ್ಡರ್, ನೆಕ್ಕು, ಆರ್ಮೋಲ್ ಸೇಮ್ ಒಂದೇ ಥರ ಬರುತ್ತೆ. ಹಿಂದ್ಗಡೆ ಮುಂದ್ಗಡೆ ಒಂದೇ ಥರ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ನಾವು ಮಾಡಬೇಕಾಗಿರೋದು ಡಾಟ್ ಇಲ್ಲಿ ಪಟ್ಟಿ ಕೊಟ್ಟಿದ್ದೀವಿ ನೋಡಿ, ಶೋಲ್ಡರಿಂದ ಪಟ್ಟಿ ತನಕ, ಶೋಲ್ಡರ್ ಟು ಡಾಟ್ ಪಾಯಿಂಟ್ ಎಷ್ಟಿದೆ ಅಂತ 11 ಇಂಚಿದೆ. ನಾವಿಲ್ಲಿ ಕರೆಕ್ಟಾಗಿ 11 ಇಂಚಿಗೆ ಮಾರ್ಕ್ ಮಾಡ್ಕೋಬಾರ್ದು. 11 ಇಂಚಿದ್ರೆ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. 12 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಆವಾಗ ಕರೆಕ್ಟಾಗಿ ಸ್ಟಿಚ್ ಮಾಡುವಾಗ 11 ಇಂಚಿಗೆ ಬರುತ್ತೆ. ಈ ಥರ ಮಾಡಿಕೊಂಡು
ಈ ಥರ ಬರಬೇಕು. ಈ ಥರ ಇದು ಕೂಡ ಶೇಪು ಸ್ಟಾರ್ಟಿಂಗ್ ಬರಲ್ಲ, ಇಲ್ಲಿ ಮಾಡ್ತಾ 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 ಬರುತ್ತೆ. ಇಲ್ಲಿ ಜಾಸ್ತಿ ತಗೋಬಾರ್ದು, ಕಡಿಮೆನೂ ತಗೋಬಾರ್ದು, ಈ ಥರ ತಗೊಳ್ಳಿ ಸಾಕು. ಈಗ ಪಟ್ಟಿ ಪೀಸು ಸಿಕ್ಕಾಯಿತು. ಈಗ ಏನು ಮಾಡಬೇಕು ಅಂದರೆ, ಈಗ ನೆಕ್ ಲೆಂತು ಅಳತೆ ಮಾಡ್ಕೋಬೇಕು. ಯಾವ ಥರ ತಗೋಬೇಕು ಅಂದರೆ, ಇಲ್ಲಿ ನಾವು ಪಟ್ಟಿ ಬಂದಿದೆಯಲ್ಲ, ರೆಡಿ ಬ್ಲೌಸಲ್ಲಿ ಪಟ್ಟಿ ಅಟ್ಯಾಚ್ ಮಾಡಿದ್ದೀವಿ ನೋಡಿ, ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಿದ್ರಿಂದ ಇಲ್ಲಿ ಮೇಲುಗಡೆಗೆ ಇಲ್ಲಿ ಸ್ಟಿಚ್ ಮಾಡಿದ್ದೀವಿ ನೋಡಿ, ಇಲ್ಲಿಂದ ಇಲ್ಲಿಗೆ ಅಳತೆ ನೋಡೋಣ ಎಷ್ಟಿದೆ ಅಂತ. ಇಲ್ಲಿ 3.5 ಇದೆ. ಆವಾಗ ನಾವು 3.5 ಇಲ್ಲಿ ಇಟ್ಕೊಳ್ಳೋಣ, 3.5 ಮಾರ್ಕ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1/4 ಇಂಚು ಎಕ್ಸ್ಟ್ರಾ ತಗೋಬೇಕು. 3.5, 4.5, 4.75 ಕರೆಕ್ಟಾಗಿ ಬರುತ್ತೆ. ನೀವೇನು ಮಾಡಬೇಕಾಗಿಲ್ಲ. ಇದೇ ಥರ ಕಟ್ ಮಾಡಿ ನೋಡಿ, ಫ್ರಂಟು ಬ್ಯಾಕು ಎಲ್ಲ ಕರೆಕ್ಟಾಗಿ ಬಂದಿರುತ್ತೆ. ಇಲ್ಲೂ ಕೂಡ ಇದೇ ಥರ ಇಲ್ಲೇ ಅಳತೆ ಇದೆಯಲ್ಲ, ಅದೇ ಅಳತೆಗೆ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೊಂಚೂರು ಈ ಥರ ಕ್ರಾಸಾಗಿ ಕೊಡಿ, ಬಟ್ಟೆ ಲೈನು ಈ ಥರ ಲೈನು ಕ್ರಾಸಾಗಿ ಹಾಕಿ. ಅಷ್ಟೇ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಬೇಕಂದರೆ ಸ್ಟಾರ್ಟಿಂಗ್ ಕಟ್ ಮಾಡೋರಾದರೆ ಇಲ್ಲಿ ಸ್ಟಿಚ್ ಹಾಕೋಬೋದು, ಇಲ್ಲಿ ಪಿನ್ ಹಾಕೋಬೋದು, ಯಾಕಂದರೆ ಆ ಕಡೆ ಈ ಕಡೆ ಹೋಗದೆ ಇರೋಂಗೆ. ಪಾಲಿಸ್ಟರ್ ಬಟ್ಟೆ ಆದರೆ ಸ್ವಲ್ಪ ಈಜಾಡುತ್ತೆ. ಇದು ಕಾಟನ್ ಬಟ್ಟೆಗಳು ನಾವು ಹೆಂಗೆ ಹಾಕ್ತೀವಿ ಹಂಗೆ ಇರುತ್ತೆ. ಈಗ ಇಲ್ಲಿ ಫಸ್ಟು ನೆಕ್ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡಾಯ್ತಲ್ಲ, ಈಗ ಕಟ್ ಮಾಡ್ಕೊಳ್ಳೋಣ ಫ್ರಂಟು. ಈಗ ಏನು ಮಾಡಬೇಕು ಅಂದರೆ, ನಾವು ಬಟ್ಟೆನ ಈ ಥರ ತಿರುಗಿಸ್ಕೊಂಡು, ಇಲ್ಲಿ ನೋಡಿ, ಇದನ್ನು ಕಟ್ ಮಾಡ್ಕೋಬಾರ್ದು, ಇದು ಮಾತ್ರ ಕಟ್ ಮಾಡ್ಕೊಳ್ಳೋಣ. ಈ ಥರ ತಿರುಗಿಸ್ಕೊಂಡು ಇಲ್ಲಿ ಕಟ್ ಮಾಡೋಕ್ಕೆ ಹೋಗ್ಬಾರ್ದು, ಬರೀ ಹಾರ್ಮೋಲ್ ಮಾತ್ರ ಕಟ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಸ್ವಲ್ಪ ಕಟ್ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡುವಾಗ ಶೋಲ್ಡರ್ ಕರೆಕ್ಟಾಗಿ ನಮಗೆ ಸಿಗ್ತದೆ. ಈಗ ಫ್ರಂಟ್ ಪಾರ್ಟು ಕಟ್ ಮಾಡ್ಕೊಳ್ಳೋಣ. ಕತ್ರಿ ತುದಿಯಿಂದ ಕಟ್ ಮಾಡ್ಕೊಂಡು ಹೋಗಬೇಕು. ಆವಾಗ ನಮಗೆ ಇಲ್ಲಿ ರೌಂಡಲ್ಲಿ ನಾವು ಕರ್ವಲ್ಲಿ ಕಟ್ ಮಾಡ್ತೀವಿ ನೋಡಿ, ಆವಾಗ ಕರೆಕ್ಟಾಗಿ ಕಟ್ ಆಗ್ತದೆ ನೋಡಿ. ಆಯಿತು, ಅಷ್ಟೇ. ಈಗ ನಾವು ಬಟ್ಟೆ ಓಪನ್ ಮಾಡಿದ್ರು, ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ, ಇದ್ರ ನೇರಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಫ್ರಂಟ್ ಪಾರ್ಟು ಇಲ್ಲಿ ಫ್ರಂಟ್ ಪಾರ್ಟ್ ನೋಡಿ, ಇಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಷ್ಟೇ. ಇದು ಬ್ಯಾಕ್. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ತಿಳಿದಿರೋಷ್ಟು ಎಷ್ಟೆಲ್ಲ ಗೊತ್ತು, ನನಗೆ ಗೊತ್ತಿರೋಷ್ಟು ಟೈಲರಿಂಗ್ ಮಾಹಿತಿಗಳ ಬಗ್ಗೆ ನನಗೆ ಗೊತ್ತಿರೋಷ್ಟು ವಿಷಯಗಳನ್ನ ನಾನು ಶೇರ್ ಮಾಡ್ತೀನಿ. ಇನ್ನೂ ವಿಡಿಯೋಗಳು ಅಪ್ಲೋಡ್ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟು ಕೂಡ ಬೇಕಾಗ್ತದೆ. ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಇದು ಎಕ್ಸ್ಟ್ರಾ ಬಂದಿದೆಯಲ್ಲ ಪೀಸು, ಇದು
ನಮಗೆ ಕಾಜಾ ಉಗ್ಸಾಕೋಕ್ಕೆ ಆಯಿತಾ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಬಂದಿದೆಯಲ್ಲ, ಇದೆಲ್ಲ ನಮಗೆ ಬ್ಲೌಸ್ ನೆಕ್ಕು ಎಮ್ಮಿಂಗ್ ಮಾಡೋಕ್ಕೆಲ್ಲ ಬೇಕಾಗುತ್ತೆ. ಇದು ಯಾವ ಬಟ್ಟೆನೂ ಕೂಡ ನಾವು ವೇಸ್ಟ್ ಮಾಡ್ಕೋಬಾರ್ದು. ಚೂರು ಬಟ್ಟೆಗಳಿದ್ರೂ ಕೂಡ ಅದನ್ನು ನೀಟಾಗಿ ಇಟ್ಕೋಬೇಕು. ಆಮೇಲೆ ಕಟ್ ಮಾಡಿದ ತಕ್ಷಣವೇ ಸ್ಟಿಚ್ ಮಾಡ್ಕೋಬೇಕು. ನಾಳೆ ಸ್ಟಿಚ್ ಮಾಡೋದ, ನಾಡಿದ್ದು ಸ್ಟಿಚ್ ಮಾಡೋದ ಅಂತ ಇಟ್ಕೊಂಡ್ರೆ ಪೀಸ್ಗಳು ಅಲ್ಲಿ ಇಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.